ಒಂಟೆಗೆ ಆ ಕಡೆ ಈ ಕಡೆ ಎರಡು ಕಡೆಯೂ ವಾಟರ್ ಕ್ಯಾನ್ಸ್ ಇದೆ ನೋಡಿ ಇಲ್ಲಿ. ಈ ವಾಟರ್ ಕ್ಯಾನ್ ಹಾಕೊಂಡು ಇವರು ಕೂತ್ಕೊಂಡು ಒಂಟೆಯ ಸವಾರರು ಬರ್ತಾ ಇದ್ದಾರೆ. ಈ ಕಂಬಗಳನ್ನು ತಿರುಗಿಸೋದಕ್ಕೋ ಅಥವಾ ಕಂಬಗಳ ಒಳಗಡೆ ದೀಪ ಹಚ್ಚೋದಕ್ಕೋ. ಆಮೇಲೆ ಇಲ್ಲೇನು ಅಂದರೆ ಪ್ರತಿ ಕಂಬಗಳ ಕೆಳಗಡೆ ಕಲ್ಲಿನ ದೀಪಗಳನ್ನು ಅವರೇ ಕೆತ್ತಿಬಿಟ್ಟಿದ್ದಾರೆ. ಕೆತ್ಬಿಟ್ಟು ಹಾಗಾಗಿ ಅಲ್ಲೇ ಬೇರೆ ದೀಪಗಳು ಇಡೋ ಹಾಗೆ ಇಲ್ಲ. ಆ ಕಲ್ಲೊಳಗಡೆ ದೀಪ ಸುರುಬರು ಬತ್ತಿ ಇಚ್ಬಿಟ್ರೆ ಹಚ್ಕೊಂಬಿಡುತ್ತೆ. ಅಂಥ ಸೊಗಸಾದಂಥ ನವರಂಗ ಇದೆ ಒಳಗಡೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ನಾಗಲಾಪುರ ಅನ್ನೋಂಥ ಒಂದು ಐತಿಹಾಸಿಕ ಪಟ್ಟಣಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನಾಗಲಾಪುರ 1250ನೇ ಇಸ್ವಿಯಲ್ಲಿ ಹೊಯ್ಸಳರ ಕಾಲದಲ್ಲಿ ಒಂದು ಪ್ರಬಲವಾದಂಥ ಅಗ್ರಹಾರವಾಗಿತ್ತು. ಭಾಳ ದೊಡ್ಡದಾದಂಥ ಪ್ರಾಮಿನೆಂಟ್ ಆದಂಥ ಅಗ್ರಹಾರವಾಗಿತ್ತು ನಾಗಲಾಪುರ. ಹಾಗಾಗಿಯೇ ಈ ನಾಗಲಾಪುರದಂಥ ಇವತ್ತಿನ ಈ ಪುಟ್ಟ ಊರಿನಲ್ಲಿ 2 ಐತಿಹಾಸಿಕ ದೇವಾಲಯಗಳಿವೆ ಹೊಯ್ಸಳರ ಕಾಲದ್ದು. ಒಂದು ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಕೇಶವನ ದೇವಾಲಯ 1250ನೇ ಇಸ್ವಿ. ಇದಾದಮೇಲೆ ಮುಂದಿನ ಎಪಿಸೋಡಲ್ಲಿ ನಾನು ತೋರಿಸುವಂಥದ್ದು ಕೇದಾರೇಶ್ವರ ದೇವಾಲಯ. ಎರಡೂ ದೇವಾಲಯಗಳು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ದೇವಾಲಯಗಳು ಈ ನಾಗಲಾಪುರದಲ್ಲೇ ಇವೆ. ಯಾಕೆಂದರೆ ನಾಗಲಾಪುರ 1250ರ ಹೊಯ್ಸಳರ ಕಾಲಮಾನದಲ್ಲಿ ಅತ್ಯಂತ ಪ್ರಬಲವಾದಂಥ ಅಗ್ರಹಾರಗಳಲ್ಲಿ ಒಂದಾಗಿತ್ತು. ಹಾಗಾಗಿ 2 ದೇವಸ್ಥಾನಗಳನ್ನು ಇಲ್ಲಿ ಹೊಯ್ಸಳರು ನಿರ್ಮಾಣ ಮಾಡಿದ್ರು. ಈಗ ಕೇಶವನ ದೇವಸ್ಥಾನವನ್ನು ನಾನು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, 1250ರ ಹೊಯ್ಸಳರ ಕಾಲದ ನಾಗಲಾಪುರದ ಕೇಶವನ ದೇವಸ್ಥಾನದ ಹೊರಭಿತ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋಗೋದಕ್ಕೆ ಮುಂಚೆ ಹೊರಗಡೆ ಏನಿದೆ ಅಂತ ನೋಡೋವಂಥ ಪ್ರಯತ್ನ. ಸಂಪೂರ್ಣವಾಗಿ ಹಾಳಾಗೋದಂಥ ದೇವಸ್ಥಾನ ಏನೂ ಇಲ್ಲ ಇಲ್ಲಿ. ಉಳಿದಿರತಕ್ಕಂಥ ಹೊರ ಭಿತ್ತಿಗಳಲ್ಲಿ ಏನೇನು ಉಳ್ಕೊಂಡಿದೆ ಅದನ್ನು ಮಾತ್ರ ನಾನು ತೋರಿಸೋವಂಥ ಪ್ರಯತ್ನ. ಎಂದಿನಂತೆ ಕೆಳ ಸಾಲಿನಲ್ಲಿ ಆನೆ, 2ನೆಯ ಸಾಲಿನಲ್ಲಿ ಕುದುರೆ, 3ನೆಯ ಸಾಲಿನಲ್ಲಿ ಡಿಸೈನು, 4ನೇ ಸಾಲು ಖಾಲಿ ಬಿಟ್ಟಿದ್ದಾರೆ. 5ನೇ ಸಾಲು ಮತ್ತು 6ನೇ ಸಾಲಿನಲ್ಲಿ ನವಿಲು ಮತ್ತು ಪಕ್ಷಿಯನ್ನು ನೀವು ನೋಡ್ಬೋದು. ಈ ಆನೆಗಳನ್ನು ತೋರಿಸೋವಂಥ ಕಾಲಕ್ಕೆ ಪ್ರತಿಯೊಂದು ನಿಮಗೆ ಈ ಹೊಯ್ಸಳರ ಕಾಲದ ದೇವಸ್ಥಾನಗಳಲ್ಲಿ ತೋರಿಸುವಂತೆ ಇಲ್ಲಿಯೂ ಸಹ 2 ಒಂಟೆಗಳನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂಟೆ ಮತ್ತು ಒಂಟೆಯ ಸವಾರರು ನೋಡಿ. ಇಲ್ಲಿ 3 ಒಂಟೆ ಇದೆ, 1 2 3 ಒಂಟೆ ಇದೆ. ಒಂಟೆಗೆ ಇಲ್ಲಿ ನೋಡಿ ನೀರಿನ ಡುಬ್ಬಗಳು, ನೀರಿನ ಬಾಕ್ಸ್, ವಾಟರ್ ಕ್ಯಾನ್ಸ್ ನೋಡಿ. ಇಲ್ಲಿ ಒಂಟೆಗೆ ಆ ಕಡೆ ಈ ಕಡೆ ಎರಡು ಕಡೆಯೂ ವಾಟರ್ ಕ್ಯಾನ್ಸ್ ಇದೆ ನೋಡಿ. ಇಲ್ಲಿ ಈ ವಾಟರ್ ಕ್ಯಾನ್ ಹಾಕೊಂಡು ಇವರು ಕೂತ್ಕೊಂಡು ಒಂಟೆಯ ಸವಾರರು ಬರ್ತಾ ಇದ್ದಾರೆ. ಇಲ್ಲ ಈ ಶಿಲ್ಪಿಗಳು ಅವರನ್ನು ನೋಡಿರಬೇಕು, ಇಲ್ಲ ಅವ್ರು ಇಲ್ಲಿಗೆ ಬಂದಿರಬೇಕು, ಇಲ್ಲ ಇವ್ರು ಹೋಗಿ ಅಲ್ಲಿ ನೋಡ್ಕೊಂಬಂದಿರಬೇಕು. ಈದರ್ವೇ ನೋಡಿ, ಇಲ್ಲಿ ಈ ಆನೆಗೆ ಮಾತ್ರ ಸವಾರ ಇದೆ ನೋಡಿ. ಬೇರೆ ಯಾವುದೇ ಆನೆಗೂ ಸವಾರ ಇಲ್ಲ. ಈ ಆನೆಗೆ ಸವಾರ, ಈ ಸವಾರ ಏನು ಮಾಡ್ತಾ ಇದ್ದಾನೆ, ತನ್ನ ಆನೆಯನ್ನು ಮೇಲೆ ಏರಿಸಿ ಈ ಆನೆಗೆ ನೂಕಿಸ್ತಾ ಇದ್ದಾನೆ ನೋಡಿ. ಇಲ್ಲಿ ಈ ಆನೆ ತನ್ನ ಸೊಂಡ್ಲಿಂದ ಇಲ್ಲಿಗೆ ಹೊಡಿತಾ ಇದೆ. ಈ ಸವಾರ ನೋಡಿ ಇಲ್ಲಿ ಕೂತಿರೋನು ಆನೆಯನ್ನು ಏರಿಸ್ತಾ ಇದ್ದಾನೆ. ನಾನು ನಿಮಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ತೋರಿಸಿರುವಂತೆ ಡಿಸೈನರ್ ಇದು ಹಾಕ್ಕೊಂಡಿರ್ತಾರೆ. ಆನೆಗೆ ಮೇಲೆ ನಾವು ದಸರಾದಲ್ಲಿ ಗೌನ್ ಹಾಕಲ್ವೇ, ದಸರಾ ಗೌನ್ ಹಾಕಿದಾಗೆ ನೋಡಿ. ಇಲ್ಲೊಂದು ದಸರಾ ಗೌನು, ಇಲ್ಲೊಂದು, ಇಲ್ಲಿ ನೋಡಿ ಒಂದು ಪ್ಲೇನ್ ಗೌನು. ಈ ಡಿಸೈನೇ ಬೇರೆ, ಈ ಡಿಸೈನೇ ಬೇರೆ, ಮತ್ತು ಇದೊಂದು ಡಿಸೈನ್ ನೋಡಿ. ಇಲ್ಲಿ 1 2 3 ಆ 3 ಆನೆಗಳಿಗೆ ಮಾತ್ರ ಸಪ್ರೇಟಾಗಿ ಗೌನ್ ಹಾಕಿದ್ದಾನೆ. ಇವರು ಇಲ್ಲಿ ಮಧ್ಯದಲ್ಲಿ ಒಂದು ಯುದ್ಧ ನಿರತ ಒಂದು ಇದು ಕಾಣ್ತಾ ಇದೆ. 2 ಸೈನಿಕರು, ಮಧ್ಯದಲ್ಲೊಬ್ಬ ಬಲ್ಲೆ ಬರ್ಜಿಗಳನ್ನು ಹಿಡಿದು ನಿಂತಿರೋನು, ಅವನ ತಲೆ ಹೊರಟೋಗಿದೆ. ಆದರೆ ಇಲ್ಲಿ ಒಂದೇ ಒಂದು ಯುದ್ಧದ ಪ್ಲೇಟನ್ನು ಮಾತ್ರ ಅವ್ರು ಕೆತ್ತಿದ್ದಾರೆ. ಆಯಿತಾ, ಹಾಗೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೇಲಿನಿಂದ ಶುರುವಾಗಿದೆ ಸಂಪೂರ್ಣವಾಗಿ ಶಿಥಿಲವಾಗೋದಂಥ ಒಂದು ಪತ್ರಿಕೆಗಳನ್ನು ನೀವು ನೋಡ್ತಾ ಇದ್ದೀರಾ. ಎಂದಿನಂತೆ ಇವನು ಗೋವರ್ಧನ ಗಿರಿಧಾರಿ ಆದಂಥ ಕೃಷ್ಣ ಗೋವರ್ಧನ ಗಿರಿಧಾರಿನ ಎತ್ಕೊಂಡಿದ್ದಾನೆ. 2 ಕಪಿಗಳು ಅಲ್ಲಿ ಒಂದು ಲಿಂಗವನ್ನು ಹಿಡ್ಕೊಂಡಿರ್ತಕ್ಕಂಥದ್ದೊಂದು ರೀತಿಯನ್ನು ಇಲ್ಲಿ ಅವರು ತೋರಿಸಿದ್ದಾರೆ. ಆಯಿತಾ, ಇದಾದ ಮೇಲೆ ಇಲ್ಲಿ ನಿಮಗೆ ಇಂದ್ರ, ಇಲ್ಲಿ ನೋಡ್ತಾ ಇಲ್ಲಿ ಇಂದ್ರ, ಐರಾವತ, ಆನೆ ಹೆಸರು ಐರಾವತ, ಇಂದ್ರ ಮತ್ತು ಅವನ ಹೆಂಡತಿ ಶಚಿದೇವಿ, ಇಂದ್ರ ಶಚಿದೇವಿ ಐರಾವತ, ಇದನ್ನು ನೋಡ್ತಾ ಇದ್ದೀರಾ. ಇದಾದ ಮೇಲೆ ಹೀಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಗರುಡದೇವರು ಮಹಾವಿಷ್ಣು ಮತ್ತು ಲಕ್ಷ್ಮಿಯನ್ನು ಹಿಡ್ಕೊಂಡಿರ್ತಕ್ಕಂಥ ಗರುಡದೇವರು. ಅವನು ಒಂದು ಕೈಯಲ್ಲಿ ಅವನು ತನ್ನ ಇವನು ಒಂದು ಆಯುಧವನ್ನು ಸಹ ಗರುಡದೇವರು ಹೀಗೆ ಹಿಡ್ಕೊಂಡಿದ್ದಾರೆ. ಗರುಡದೇವರು ನೀವು ನೋಡ್ತಾ ಇದ್ದೀರಾ, ಇದು ಗರುಡದೇವರು, ಗರುಡ ವಾಹನ. ಅವರು ಮೂಗನ್ನು ಹೊಡೆದಾಕಿದ್ದಾರೆ. ಇಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ವಿಷ್ಣುವಿನ 24 ಚಿತ್ರಗಳು, ಈ ವಿಷ್ಣುವಿನ 24 ಅವತಾರಗಳನ್ನು ಸಹ ಇಲ್ಲಿ ಅವರು ಕೆತ್ತಿದ್ದಾರೆ. ಸೊ ಹಾಗೆ ಅದನ್ನು ನೋಡ್ಕೊಂಬಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಭಾಳ ಒಡೆದು ಇದು ಹೊರಟೋಗಿದೆ. ಎನಿವೆ,
ಇವ್ರು ನೋಡಿ ಬ್ರಹ್ಮದೇವರು 1 2 3 1 2 3 ಹಿಂದ್ಗಡೆ ಒಂದಿರಬೇಕು. ಇವರು ಬ್ರಹ್ಮದೇವರನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ. ಇಲ್ಲಿ ಪರಮಾತ್ಮ ತಾನು ನಾಟ್ಯ ಮಾಡ್ತಾ ಇರತಕ್ಕಂಥ ಪರಮಾತ್ಮ ನೋಡಿ. ಇಲ್ಲಿ ಕೈಯಲ್ಲಿ ಬಳೆ, ಇದು ಒಂದು ಇನ್ಸ್ಟ್ರೂಮೆಂಟ್. ಇದು ನೋಡಿ ಇಲ್ಲಿ, ಇದು ಒಂದು ವೀಣೆ ನೋಡಿ ಇಲ್ಲಿ. ಇದು ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ವೀಣೆಯನ್ನು ಅವನು ಆ ವೀಣೆಯನ್ನು ನುಡಿಸ್ತಾ ಇದ್ದಾನೆ. ಆ ವೀಣೆ ನೋಡಿ ಇಲ್ಲಿ, ಇದು ಸಂಪೂರ್ಣವಾಗಿ ಇದು ವೀಣೆ. ಇಲ್ಲಿ ನೋಡಿ ಇವರು ಡೋಲು ಡಕ್ಕೆಗಳನ್ನು ಬಾರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಪರಮಾತ್ಮ ನಾಟ್ಯ ಮಾಡ್ತಾ ಇದ್ದಾನೆ. ಆಯಿತಾ? ಇಲ್ಲಿ ಉಗ್ರ ನರಸಿಂಹದೇವರನ್ನು ನೀವು ನೋಡ್ತಾ ಇದ್ದೀರಾ. ಅವನು ಹಿರಣ್ಯಕಶಿಪುವನ್ನ ಮಲಗಿಸ್ಕೊಂಡು ಹೊಟ್ಟೆಯನ್ನು ಬಗಿತಾ ಇದ್ದಾನೆ. ಹೊಟ್ಟೆಯನ್ನು ಬಗ್ದಾಗ ಅವನು ಕರಳನ್ನು ತೆಗಿತಾ ಇದ್ದಾನೆ. ಇಲ್ಲಿ ನೋಡಿ ಕರಳನ್ನು ತೆಗಿತಾ ಇರ್ತಕ್ಕಂಥದ್ದು ಅರ್ಧ ಹೊರಟೋಗಿದೆ. ಇಲ್ಲಿವರೆಗೂ ಇರಬೇಕಿತ್ತು. ಈ ಕೈನೂ ಹೊರಟೋಗಿದೆ ನೋಡಿ. ಈ ಕೈ ಮುರಿದಾಕ್ಬಿಟ್ಟಿದ್ದಾರೆ. ಈ ಕೈ ಇಲ್ಲೂ ಒಂದು ಕೈ ಮುರಿದು ಹೋಗಿದೆ. ಸೊ ಇಲ್ಲಿ ನರಸಿಂಹನ ಮುಖನೂ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದು ಉಗ್ರ ನರಸಿಂಹ, ಹಿರಣ್ಯಕಶಿಪು ಸಂಹಾರ ಮಾಡ್ತಿರ್ತಕ್ಕಂಥ ನರಸಿಂಹದೇವರು. ಆಯಿತೆ? ಇಲ್ಲಿ ಬಂದರೆ ನಿಮಗೆ ಮಹಿಷಾಸುರ ಮರ್ದಿನಿ. ಎನಿವೆ ಇದನ್ನು ನಾನು ನಿಮ್ಗೆ ತುಂಬ ಕಡೆ ತೋರಿಸಿದ್ದೀನಿ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ, ಇವನು ಮಹಿಷಾಸುರ, ಇಲ್ಲಿ ಮಹಿಷ. ಸೊ ಎರಡನ್ನ ಸಂಹಾರ ಮಾಡ್ತಾ ಇದ್ದಾಳೆ. ಅವಳ ಕೈ, ತ್ರಿಶೂಲ ಹಿಡಿದಂಥ ಕೈ ಎಲ್ಲ ಮುರಿದು ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಮಹಿಷಾಸುರ ಮರ್ದಿನಿನ ನೀವು ನೋಡ್ಬೋದು. ಮತ್ತೊಂದು ಗರುಡ ವಾಹನ, ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಕೂರಿಸ್ಕೊಂಡು ವಿನೀತನಾದಂಥ ಪ್ರಾರ್ಥನಾ ಭಂಗಿಯಲ್ಲಿರ್ತಕ್ಕಂಥ ಗರುಡ ಇಲ್ಲಿದ್ದಾನೆ. ನೀವು ನೋಡ್ತಾ ಇದ್ದೀರ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಕೂರಿಸ್ಕೊಂಡಿರ್ತಕ್ಕಂಥ ಗರುಡ ವಾಹನ. ಸ್ನೇಹಿತರೆ, ಇಲ್ಲಿ ನೋಡಿ ಭಗವಂತನಿಗೆ ಇಲ್ಲಿ ಶಿರಸ್ತ್ರಾಣ, ಇಟ್ ಈಸ್ ಲೈಕ್ ಎ ಹೆಲ್ಮೆಟ್. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಪಟ್ಟಿ, ಮೇಲೊಂದು ಗುಮ್ಟ, ನೋ ಡಿಸೈನ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಎರಡು ಕಡೆ ಹಿಂದೆ ಬಿಟ್ಟಿದ್ದಾನೆ ಭಗವಂತ. ಹಿಂಗೆ ಆಶೀರ್ವಾದ ಮಾಡೋ ರೀತಿಯಲ್ಲೇ ನಿಂತಿದ್ದಾನೆ ಭಗವಂತ. ಆದರೆ ಇದು ಮೇಲಿದೆಯಲ್ಲ, ಇಟ್ಸ್ ಎ ಕಂಪ್ಲೀಟ್ಲಿ ಪ್ಲೇನ್ ಥಿಂಗ್. ನೋಡಿ ಇಲ್ಲಿ ಇದೊಂದು ಹೆಲ್ಮೆಟ್ ಥರ ಕಾಣ್ತಾ ಇದೆ. ಆದರೆ ಇಲ್ಲಿ ನೋಡಿ ಡಿಸೈನ್ ನೋಡಿ ಈ ಥರ ಇರುತ್ತೆ. ಇವರು ನೋಡಿ ಗೋವರ್ಧನ್ ಗಿರಿಧಾರಿಯಾದ ಕೃಷ್ಣ ಪರಮಾತ್ಮನಿಗೆ ಕಂಪ್ಲೀಟ್ ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ. ಇದು ಕಿರೀಟ, ಇದು ಸಂಪೂರ್ಣ ಕಿರೀಟ. ಈ ಕಿರೀಟ ಚೆನ್ನಾಗಿದೆ ನೋಡಿ. ಇದು ಗೋವರ್ಧನ ಬೆಟ್ಟ. ಇದು ಕೈಯಲ್ಲಿ ಇಟ್ಕೊಂಡು ನಿಂತಿದ್ದಾರೆ. ಗೋವರ್ಧನ ಗಿರಿಧಾರಿಯಾದ ಕೃಷ್ಣ ನಮಗೆಲ್ಲ ರೋಲ್ ಮಾಡಲ್ ಕಣ್ರಿ ಕೃಷ್ಣ ಪರಮಾತ್ಮ. ಯಾಕೆ ಗೊತ್ತಾ? ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ, ಕಾಡು ಇವೆಲ್ಲವನ್ನು ನಾವು ಪೂಜಿಸಬೇಕು ಅಂತ ಹೇಳಿಕೊಟ್ಟಂಥ ಪರಮಾತ್ಮ ಕೃಷ್ಣನೇ ನಮಗೆ. ಕೃಷ್ಣನಿಂದಲೇ ನಾವು ಈ ಪೂಜೆಯನ್ನು ಕಲ್ತಿದ್ದು. ಗೋವನ್ನು ಪೂಜಿಸೋದು, ಜನಜಾನುವಾರು ಪಕ್ಷಿ ಪ್ರಾಣಿಗಳನ್ನು ಪೂಜಿಸೋದು, ಕಾಡುಗಳನ್ನು ಪೂಜಿಸೋದು, ಗಿಡ ಮರ ಬಳ್ಳಿಗಳನ್ನು ಪೂಜಿಸೋದು, ವನದೇವತೆ ಅನ್ನೋದು, ದೇವ್ರ ಕಾಡು, ಇವೆಲ್ಲ ಪದ ಹುಟ್ಕೊಂಡಿದ್ದೇ ಈ ಕೃಷ್ಣನಿಂದ. ಕೃಷ್ಣನೇ ಇವನ್ನೆಲ್ಲ ಪೂಜೆ ಮಾಡೋದು ಕಲ್ತವನು. ಯಾಕೆಂದರೆ ಇವೆಲ್ಲ ನಮ್ಮದು, ಇವನ್ನು ನಾವು ರಕ್ಷಣೆ ಮಾಡಿಕೊಡ್ಬೇಕು ಅಂತ ಶುರು ಮಾಡಿದಂಥ ಪರಮಾತ್ಮ ಕೃಷ್ಣ. ಹಾಗಾಗಿ ಕೃಷ್ಣನನ್ನು ನಾವು ಸದಾ ನೆನೆಯಬೇಕು. ಈ ಪರಮಾತ್ಮನೇ ನಮ್ಗೆ ಏನೇನು ಪೂಜೆ ಮಾಡಬೇಕು ಅಂತ ತೋರಿಸ್ಕೊಟ್ಟಂಥ ಮಾರ್ಗದರ್ಶಿ ಅಲ್ವೇನ್ರಿ? ಕೃಷ್ಣ ಪರಮಾತ್ಮನ ಎಷ್ಟು ಹೊಗಳಿದ್ರು ಕಡಿಮೆನೇ. ಅಂಥ ಪರಮಾತ್ಮನಲ್ಲಿ ಇಲ್ಲಿ ನೋಡ್ತಾ ಇದ್ದೀರ ಕಿರೀಟ. ಆದರೆ ಇಲ್ಲಿ ನೋಡಿ ಭಗವಂತನ ಬರೀ ಒಂದು ಹೆಲ್ಮೆಟ್ಟು. ಇದೇನು ನೋಡಿ, ಮೇಲೊಂದು ಗುಮ್ಟ, ಒಂದು ಹೆಲ್ಮೆಟ್ಟು. ಅಥವಾ ಇದು ಅರ್ಧಂಬರ್ಧ ರಚನೆ ಆಗಿರ್ಬೋದೆ, ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಈ ಕಲ್ಲು ಮಾತ್ರ ಹಾಗೇ ಇದೆ. ಈ ಪತ್ರಿಕೆಗಳೆಲ್ಲ ಹೊರಟೋಗ್ಬಿಟ್ಟಿರೋದ್ರಿಂದ ಏನು ಅಂತಲೂ ಹೇಳೋಕ್ಕಾಗಲ್ಲ. ಈಗ ಅಷ್ಟೆಲ್ಲ ಆನೆಗಳ ಏಕತಾನತೆಯ ಮಧ್ಯದಲ್ಲಿ ಇಲ್ಲೊಂದು ಆನೆ ಮಾತ್ರ ಪೂರ್ತಿ ಸಂಪೂರ್ಣ ಡಿಸೈನರ್ ಆನೆಯನ್ನು ನೀವು ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಡಿಸೈನರ್ ಆನೆಯನ್ನು ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ಆನೆ ಒಬ್ಬನ ಮೇಲೆ ಯುದ್ಧಕ್ಕೆ ಹೋಗಿದೆ. ಇಲ್ಲಿ ಮೇಲೆ ಇಬ್ಬರು ಕೂತಿದ್ದಾರೆ ನೋಡಿ. ಇಲ್ಲಿ ಆನೆಯ ಮೇಲೆ ಇಬ್ಬರು ಕೂತ್ಕೊಂಡು ಇನ್ನೊಬ್ಬನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. ಆ ಯುದ್ಧ ಮಾಡ್ತಿರ್ತಕ್ಕಂಥ ಸೀನನ್ನು ಸಹ ನೀವಿಲ್ಲಿ ನೋಡಬಹುದು. ಇಲ್ಲಿ ಸ್ವಲ್ಪ ಮಾತ್ರವೇ ಪತ್ರಿಕೆಗಳು ಉಳಿದುಕೊಂಡಿರೋದ್ರಿಂದ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೇನೂ ಇಲ್ಲ. ಬಟ್ ಭಾಳ ಮನೋಹರವಾದಂಥ ದೇವಸ್ಥಾನ ಇದು. ಭಾಳ ಮನೋಹರವಾದಂಥ ದೇವಸ್ಥಾನ. ಕುದುರೆ ಮೇಲೆ ಕೂತಿರ್ತಕ್ಕಂಥ ಸವಾರರು, ಒಂದು ಸಾಲಾಗಿ ಜೋಡಿಸಿರ್ತಕ್ಕಂಥ ಆನೆಗಳನ್ನು ನೀವು ನೋಡ್ತಾ ಇದ್ದೀರಾ. ಈಗ ಒಳಗಡೆ ಹೋಗುವಂಥ ಸಮಯ. ಈ ಒಳಗಡೆ ಏನಿದೆಯಲ್ಲ, ಎಲ್ಲಿಯೂ ಇಲ್ಲದಂಥ ಒಳಗಡೆ ನಿಮಗೆ ನವರಂಗದ ಒಂದು 4 ಕಂಬಗಳನ್ನು ನಾನು ತೋರಿಸ್ತೀನಿ. ಸ್ನೇಹಿತರೆ, ಈ ದೇವಸ್ಥಾನ ತುಂಬ ಚಿಕ್ಕದಾಗಿದ್ರೂ ನವರಂಗ ಮಾತ್ರ ಭಾಳ ವಿಶೇಷವಾಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಹೊಯ್ಸಳರ ದೇವಸ್ಥಾನಗಳಿರುವಂಥ ಈ ಒಂದು ಸೀಲಿಂಗ್ ಡಿಸೈನನ್ನು ನೋಡ್ಬೋದು. ಸೀಲಿಂಗ್ ಡಿಸೈನ್ ಇಸ್ ಎಲ್ಲ ದೇವಸ್ಥಾನಗಳಲ್ಲಿ ಹೇಗಿದೆಯೋ ಹಾಗೆಯೇ, ಎಲ್ಲ ದೇವಸ್ಥಾನ ಹೊಯ್ಸಳರ ದೇವಸ್ಥಾನಗಳಲ್ಲಿ ಹೇಗಿದೆಯೋ ಹಾಗೆ ಸೀಲಿಂಗ್ ಡಿಸೈನ್. ಆದರೆ ಈ ಕಂಬಗಳನ್ನು ಎಲ್ಲ ಹೊಯ್ಸಳರ ದೇವಸ್ಥಾನದಲ್ಲಿ ಇರೋ ಥರನೇ ನೋಡಿ. ಇದೆಲ್ಲ ಹೊಯ್ಸಳರ ದೇವಸ್ಥಾನದ ಕಂಬಗಳೇ. ಈ ಕಂಬಗಳಲ್ಲಿ ಏನು ವಿಶೇಷ ಆಗುತ್ತೆ ನೋಡಿ. ಇಲ್ಲಿ ಒಳಗಡೆ ಹಳ್ಳ ಇದೆ. ಇಲ್ಲಿ ಹಳ್ಳ, ಇಲ್ಲಿ ಬಹುಶಃ ದೀಪ ಉರಿಸ್ತಾ ಇದ್ರಾ ಗೊತ್ತಿಲ್ಲ ನನಗೆ. ಇದು ತಿರುಗಿಸ್ಬೋದಾಗಿತ್ತಾ ಅದು ಗೊತ್ತಿಲ್ಲ ನನಗೆ. ಹಿಡ್ಕೊಂಡು ತಿರುಗಿಸ್ಬೋದಾಗಿತ್ತಾ, ಅದಕ್ಕೋಸ್ಕರ ಇದೆಯಾ ಇದು ಹಿಡ್ಕೊಂಡು ತಿರುಗಿಸೋಕ್ಕೆ? ಈಗಂತೂ ತಿರುಗಿಸೋಕ್ಕಾಗ್ತಾಯಿಲ್ಲ ಇದನ್ನ. ಇಲ್ಲಿ ನೋಡಿ, ಇಲ್ಲಿ ಹಳ್ಳ ಅಂತೂ ಇದೆ. ಇಲ್ಲಿ 4 ದಿಕ್ಕಲ್ಲೂ ಹಳ್ಳ ಇದೆ. ಆಮೇಲೆ ಈ 4 ಮೂಲೆಗಳಲ್ಲಿ ಹೊಯ್ಸಳರ ಲಾಂಛನವಾದಂಥ ಹುಲಿಯನ್ನು ನೋಡ್ಬೋದು ನೋಡಿ. ಹೊಯ್ಸಳರ ಲಾಂಛನವಾದಂಥ ಹುಲಿಯನ್ನು ಈ 4 ಮೂಲೆಗಳಲ್ಲೂ ನೋಡ್ಬೋದು. 4 ಕಡೆಗಳು ನೋಡಿ. ಇಲ್ಲೂ ಅಷ್ಟೇ, ಇಲ್ಲೂ ನೋಡ್ಬೋದು.
ಆ ಕಡೆ ನೋಡ್ಬೋದು. ಇದು ಮಾತ್ರ ವಿಶೇಷ, ನಾನು ಮಾತ್ರ ಇದನ್ನೆಲ್ಲೂ ನೋಡಲಿಲ್ಲ ನೋಡಿ. ಈ 4 ಕಡೆ ಇದೆ, 4 ಕಂಬದಲ್ಲೂ ಇದೆ ಇದೇ ಥರ, 4 ಕಂಬದಲ್ಲೂ ಇದೆ. ಇದು ಯಾತಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಳಗಡೆ ಹಳ್ಳನೂ ಇದೆ, ಹಿಂಗೆ ಹಿಡ್ಕೊಂಡು ತಿರುಗ್ಸಕ್ಕೆ ಕೊಟ್ಟಿದ್ರಾ ಅಲ್ವಾ? ಇದು ಹಿಡ್ಕೊಂಡು ತಿರುಗ್ಸೋ ಥರನೇ ಇದೆ, ಮೇನ್ ಆಫ್ ಇದು ಹಿಡ್ಕೊಂಡು ತಿರುಗ್ಸೋ ಥರನೇ ಇದೆ. ಈ ದೀಪ ಹಚ್ಚಿದ್ರು ಅಂತೇನು ನನಗೆ ಕಾಣ್ ಬರೋದಿಲ್ಲ. ದೀಪ ಹಚ್ಚಿದ್ರು ಇಲ್ಲೆಲ್ಲ ಕರ್ಗಾರು ಆಗಬೇಕಾಯಿತು. ದೀಪ ಹಚ್ಚಿದಾಗ ಏನು ಕಾಣ್ ಬರಲ್ಲ, ಅಥವಾ ಇರ್ಬೋದೇನೋ ನೋಡಿ. ಒಳಗಡೆ ಎಲ್ಲ ನನ್ನ ಕೈ ಕಪ್ಪಾಗ್ತಾ ಇದೆ. ಸೊ ಒಳಗಡೆ ಮಸಿ ಇದ್ರೂ ಇರ್ಬೋದು ನೋಡಿ. ಇಲ್ಲಿ ದೀಪ ಹಚ್ತಾ ಇದ್ರಾ ಅಥವಾ ಈಗ ದೀಪ ಹಚ್ತಾ ಇದ್ರಾ, ಆ ಯಾತಕ್ಕೆ ತಿರುಗ್ಸಕ್ಕೆ ಇಟ್ಟಿದ್ರಾ ಗೊತ್ತಿಲ್ಲ. ಇದು ಮಾತ್ರ ಇದೆ ನೋಡಿ ಇಲ್ಲಿ, ಇಲ್ಲ ನೋಡಿ, ಇಲ್ಲ ನೋಡಿ, ಈ 4 ಕಡೆಗಳಲ್ಲಿದೆ ಇದು ಇದೇ ಭಾಳ ವಿಶೇಷ. ಈ ನಾಗಲಾಪುರ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಇದೆ, ಈ 4 ಕಡೆ ಇರುವಂಥ ತಿರುಗಣಿಗಳು 4 ಕಂಬಗಳಲ್ಲಿದೆ. ನವರಂಗದಲ್ಲಿ ಇರುವಂಥ 4 ಕಂಬಗಳಲ್ಲಿ ಈ 4 ತಿರುಗಣಿಗಳಿರುವಂಥದ್ದೇ ವಿಶೇಷ, ಆಯಿತಾ? ಇನ್ನು ಇಲ್ಲಿ ಬಂದರೆ ನಿಮಗೆ ಲಕ್ಷ್ಮಿ, ಲಲಾಟದಲ್ಲಿ ಲಕ್ಷ್ಮಿ ಕೂತಿರ್ತಕ್ಕಂಥದ್ದನ್ನೇ ನೀವು ನೋಡ್ತಾ ಇದ್ದೀರಾ. ಮೇಲ್ಗಡೆ ನಾಟ್ಯಲಕ್ಷ್ಮಿ, ಅವಳು ನಾಟ್ಯ ಮಾಡ್ತಾ ಇರ್ತಕ್ಕಂಥ ಲಕ್ಷ್ಮಿನ ನೀವು ನೋಡ್ತಾ ಇದ್ದೀರಾ. ಒಳಗಡೆ ನಿಮಗೆ ಕೇಶವಮೂರ್ತಿ ಕಾಣ್ತಾ ಇದ್ದಾನೆ. ಒಳಗಡೆನೇ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಿದೆ, ಬನ್ನಿ ನಾನು ತೋರಿಸ್ತೀನಿ. ಆ ಕಡೆ ಈ ಕಡೆ 2 ಮಂಟಪಗಳಿರತಕ್ಕಂಥ ದೇವರನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ. ಈಗ ಇದು ASI ಎಂಡ್ರಲ್ಲಿ ಬಂದಿದೆ. ಸ್ನೇಹಿತರೆ, ಕೇಶವನ ದ್ವಾರಪಾಲಕರಿಬ್ಬರು ಇಲ್ಲಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಈ ದ್ವಾರಪಾಲಕರು ಎಡಗೈಯಲ್ಲಿ ಗದೆಯನ್ನು ಹಿಡ್ಕೊಂಡಿದ್ದಾರೆ, ಬಲಗೈಯಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾರೆ ಮತ್ತು ಶಂಖಚಕ್ರಗಳನ್ನು ಹಿಡಿದಿದ್ದಾರೆ. ಈ ದ್ವಾರಪಾಲಕರಿಗೆ 2 ದ್ವಾರಪಾಲಕರಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ದ್ವಾರಪಾಲಕರಿಗೆ 2 ಇದ್ದಾರೆ. ಇಲ್ಲಿ ಸಹಚರರು, ಈ ದ್ವಾರಪಾಲಕರಿಗೆ 2 ಸಹಚರರು ಇಲ್ಲೇ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಈ ದ್ವಾರಪಾಲಕರಿಗೆ 2 ಸಹಚರರಿದ್ದಾರೆ. ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ, ದ್ವಾರಪಾಲಕರ ಪಾದ ಮತ್ತು ಪಾದದ ಬೆರಳುಗಳು ಮತ್ತು ಅವು ಹಾಕಿದಂಥ ಕಾಲುಂಗರಗಳನ್ನು ಎಷ್ಟು ಚೆನ್ನಾಗಿ ಶಿಲ್ಪಿ ತೋರಿಸಿದ್ದಾನೆ ಅಂದರೆ, ಎಷ್ಟು ಮೈನ್ಯೂಟ್ ಡೀಟೇಲನ್ನು ತೋರಿಸಿದಾನೆ ಶಿಲ್ಪಿ ಅಂತಂದರೆ, ನಮ್ಮ ಪಾದದ ಬೆರಳುಗಳು ಹೇಗಿರುತ್ತೆ ಅದೇ ರೀತಿಯಾದ ಬೆರಳುಗಳನ್ನು ಇಲ್ಲಿ ಕೆತ್ತಿದ್ದಾನೆ. ಪಾದಗಳ ಬೆರಳುಗಳು 5 ಬೆರಳುಗಳು, ಒಂದು ಪಾದ ಹೀಗೆ ಇಟ್ಕೊಂಡಿರೋದು, ಒಂದು ಪಾದ ಹೀಗೆ ಇಟ್ಕೊಂಡಿರೋದು ನೋಡಿ, ಹೀಗೆ ಒಂದು ಪಾದ ಹೀಗೆ, ಒಂದು ಪಾದ ಹೀಗೆ ಇಟ್ಕೊಂಡಿರೋದು. 10 ಬೆರಳುಗಳನ್ನು ಸಮನಾಗಿ ಕಟ್ಟಿದ್ದಾನೆ ನೋಡಿ. ಇಲ್ಲಿ 1 2 3 4 5, 1 2 3 4 5 10 ಬೆರಳುಗಳಲ್ಲಿ ಕಾಲುಂಗುರಗಳು ಮತ್ತು ಬೆರಳುಗಳು, ಉಗುರುಗಳಿದೆಯಲ್ಲ, ಆ ಉಗುರುಗಳನ್ನು ಸಹ ಅಷ್ಟೇ ಸೂಕ್ಷ್ಮವಾಗಿ ಬಿಡಿಸಿದ್ದಾನೆ. ಅದು ಈ ಶಿಲ್ಪಿಯ ಹೆಗ್ಗಳಿಕೆ. ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಈ ಕಲ್ಲಿನ ಕಂಬಗಳಿದೆಯಲ್ಲ, ಇಲ್ಲೇ ದೀಪಗಳನ್ನು ಕೆತ್ತಿದ್ದಾರೆ. ಈಗ ರೀಸೆಂಟ್ ಟೈಮ್ಸಲ್ಲಿ ಕೆತ್ತಿದ್ರೆ ಏನೋ ಗೊತ್ತಿಲ್ಲ ನೋಡಿ. ಇಲ್ಲೇ ಕೆತ್ತಿದ್ದಾರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲೇ ಕಲ್ಲಿನ ದೀಪಗಳನ್ನು ಕೆತ್ತಿದ್ದಾರೆ ನೋಡಿ. ಆಮೇಲೆ ಇಲ್ಲಿದೆ, ಇಲ್ಲೂ ಇದೆ. ಇದು ರೀಸೆಂಟ್ ಟೈಮ್ಸಲ್ಲಿ ಕೆತ್ತಿರಂಗೆ ಏನು ಕಾಣಲ್ಲ, ತುಂಬ ಪುರಾತನ. ಈಗ ಯಾರೂ ಇದನ್ನು ಕೆತ್ತಕ್ಕೆ ಹೋಗಿರಲ್ಲ. ದೇವಸ್ಥಾನ ನಿರ್ಮಾಣ ಕಾಲದಲ್ಲೇ ಕೆತ್ತಿರ್ಬೋದು. ಇಲ್ಲೊಂದು ದೀಪ, ಕಲ್ಲಿನ ದೀಪಗಳು ಇಲ್ಲಿ ಮತ್ತು ಇಲ್ಲಿ. ಈ ಕಲ್ಲಿನ ದೀಪಗಳ ಬೆಳಕಿನಲ್ಲಿ ಭಗವಂತನನ್ನು ನೋಡುವಂಥ ಭಾಗ್ಯ ಆಗ ಎಷ್ಟು ಚೆನ್ನಾಗಿತ್ತು ರೀ. ಎಷ್ಟು ಚೆನ್ನಾಗಿತ್ತು ನೋಡಿದ್ರಲ್ಲ. ಈ ದ್ವಾರಪಾಲಕರಲ್ಲಿ ಎಷ್ಟು ಡೀಟೇಲಿಂಗ್ ಇದೆ. ದೇವ್ರನ್ನ ಹತ್ರ ನೋಡೋಂಗಿದ್ದೀರಿ, ಇನ್ನೆಷ್ಟು ಡೀಟೇಲಿಂಗ್ ಇರ್ತಾಯಿತ್ತು ಏನೋ. ಬನ್ನಿ ಭಗವಂತನ ನೋಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಾಗಲಾಪುರದ ಚೆನ್ನಕೇಶವನ ವೈಭವವನ್ನು ನೀವು ನೋಡ್ತಾ ಇದ್ದೀರಾ. ಚೆನ್ನಕೇಶವ ದೇವರ ದರ್ಶನವನ್ನು ನಿಮಗೆ ನಾನಿವತ್ತು ಮಾಡಿಸಿದ್ದೀನಿ. ಇಲ್ಲಿ ನೋಡಿ, ಲಲಾಟದಲ್ಲಿ ನಾಟ್ಯಲಕ್ಷ್ಮಿ, ಭಾಳ ಅಪರೂಪವಾಗಿರ್ತಕ್ಕಂಥ ನಾಟ್ಯಲಕ್ಷ್ಮಿಯನ್ನು ನೋಡ್ತಾ ಇದ್ದೀರಾ. ಮತ್ತು ಇವಳು ನಾಟ್ಯ ಆಡ್ತಾ ಇರೋದಕ್ಕೆ ಪಕ್ಕದಲ್ಲಿ ವಾದ್ಯಗಾರರಿದ್ದಾರೆ. ಇದೆಲ್ಲ ತುಂಬ ಹಳೆಯದಾಗಿ 1250ರ ದೇವಸ್ಥಾನ. ನಾನಾಗಲೇ ಹೇಳಿದಾಗೆ ನೋಡಿ, ವಾದ್ಯಗಾರರೆಲ್ಲ ಕರಗೋಗ್ತಾ ಇದ್ದಾರೆ. ಇದೆಲ್ಲ ನೋಡಿ, ಇಲ್ಲಿ ಡೋಲು, ಡಕ್ಕೆ, ಮೃದಂಗಗಳನ್ನು ಇಟ್ಕೊಂಡಿರತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲೊಂದು ಮೃದಂಗಗಳನ್ನು ಬಡಿತಾ ಇರೋದು. ಇವಳು ಭಾಳ ಸೊಗಸಾಗಿ, ಇವಳು ಮೇಲ್ಗಡೆ ಈ ನಾವು ಖಂಜೀರ ಅಂತೀವಲ್ಲ, ಅದನ್ನು ಮಾಡ್ತಾ ಇರ್ತಕ್ಕಂಥ ವಾದ್ಯ, ಒಂದು ಚಿಕ್ಕದಾದಂಥ ವಾದ್ಯವನ್ನು ಹಿಡ್ಕೊಂಡಿದ್ದಾಳೆ ಇವಳು ನೋಡಿ ಇಲ್ಲಿ, ಆಯಿತಾ. ಸೊ ಇವಳು ನಾಟ್ಯಲಕ್ಷ್ಮಿ. ಮೇಲೆ ನೀವು ಸುತ್ತಲ ಡಿಸೈನನ್ನು ನೋಡ್ಬೋದು. ಮತ್ತು ಇಲ್ಲಿ ನೋಡಿ, ಇದರ ತಾರಸಿಯನ್ನು ನೋಡಿದ್ರೆ ನೀವು ಕರಗೋಗ್ಬಿಡ್ತೀರ. ತಾರಸಿಯನ್ನು ನೋಡಿ ನೀವು. ತಾರಸಿಯಲ್ಲಿ 9 ದಿಕ್ಕಿಗೂ 9 ರೀತಿಯ ಸವಾರರನ್ನು ತೋರಿಸಿದ್ದಾರೆ. 9 ದಿಕ್ಕಿಗೂ 9 ರೀತಿಯ ಸವಾರರನ್ನು ತೋರಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ನಾಗಲಾಪುರದ ಐತಿಹಾಸಿಕ ಕೇಶವನ ದೇವಸ್ಥಾನವನ್ನು, ಅದರ ಅಳಿದುಳಿದ ಸೌಂದರ್ಯವನ್ನು ನೀವು ನೋಡಿದ್ರಿ. ಈ ಕಡೆ ನೀವು ಹಾಸನಕ್ಕೆ ಹೋಗ್ಬೇಕಾದ್ರೆ ಕುಣಿಗಲ್ಲು ಯಡಿಯೂರು ದಾಟ್ಕೊಂಡ ತಕ್ಷಣ ಒಳಗಡೆ ಬಂದುಬಿಟ್ರೆ ನೀವು ಇಲ್ಲಿ ಬಂದರೆ ನೀವು ಸೀದಾ ನಾಗಲಾಪುರಕ್ಕೆ ಬರ್ತೀರಾ. ನೀವು ಬನ್ನಿ, ಚೆನ್ನಕೇಶವನ ಚೆಲುವನ್ನು ನೋಡಿ ಧನ್ಯರಾಗಿ. ಈ ಚೆನ್ನಕೇಶವ ಇವನು ಮೂಲ ಚೆನ್ನಕೇಶವ ಅಲ್ಲ. ಈ ಮೂಲ ಚೆನ್ನಕೇಶವನ ವಿಗ್ರಹ ಎಲ್ಲಿಯೋ ಕಳೆದು ಹೋಗಿ ಅದನ್ನು ನೋಡಿದಂಥ 15ನೇ ಶತಮಾನದಲ್ಲಿ ವಿಜಯನಗರದ ಅರಸರು ತಾವು ತಂದು ಪ್ರತಿಷ್ಠಾಪಿಸಿದಂಥ ಚೆನ್ನಕೇಶವ. ಈ ಕೇಶವನನ್ನು ಪ್ರತಿಷ್ಠಾಪನೆ ಮಾಡಿದವರು ವಿಜಯನಗರದ ಅರಸರು. ಹಾಗಾಗಿ ಇದರ ಶ್ರೇಯಸ್ಸು ವಿಜಯನಗರದ ಅರಸರಿಗೂ ಸಹ ಸಲ್ಲಬೇಕಾಗುತ್ತೆ.
ಅಲ್ವೇನ್ರಿ? ಹೊಯ್ಸಳರ ದೇವಸ್ಥಾನ ಪ್ರೊಟೆಕ್ಟ್ ಮಾಡಿದ್ದೇ ವಿಜಯನಗರದ ಅರಸರು. ಹಾಗಾಗಿ ನಮಗೆ ಹೊಯ್ಸಳರ ದೇವಸ್ಥಾನ ನೋಡೋದಕ್ಕೆ ಇಷ್ಟರ ಮಟ್ಟಿಗಾರು ನೋಡೋದಕ್ಕೆ ಸಿಕ್ಕಿದೆ. ಸೊ ಹ್ಯಾಟ್ಸ್ ಆಫ್ ಟು ಹೊಯ್ಸಳಾಸ್ ಅಂಡ್ ವಿಜಯನಗರ ಕಿಂಗ್ಡಮ್ಸ್. ಎಂದಿನಂತೆ ಈ ಎಪಿಸೋಡ್ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮುಂದೆ ಮತ್ತೊಂದು ಐತಿಹಾಸಿಕವಾದಂಥ ದೇವಸ್ಥಾನದೊಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು.